ಹಾಯ್ ಗಾಯ್ಸ್, ವೆಲ್ಕಮ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೇಕು. ಸೊ ಎಸ್ ಗೈಸ್, ನಾನು ಇವಾಗ ಒಂದು ಫೇಮಸ್ ಗಣೇಶ ದೇವಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕೋರ್ಮಂಗಲದಲ್ಲಿದೆ. ಇದರ ವಿಶೇಷತೆ ಏನಂತಂದ್ರೆ, ನೀವು IT ವರ್ಕರ್ ಆಗಿದೆ, ಜಾಬ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಇದು ಸ್ಪೆಷಲಿ ನಿಮ್ಗೋಸ್ಕರನೇ ಈ ದೇವಸ್ಥಾನ. ಸೊ ಗೈಸ್, ಈ ದೇವಸ್ಥಾನಕ್ಕೆ ಪ್ರಸನ್ನ ಗಣಪತಿ ದೇವಸ್ಥಾನ ಅಥವಾ ಟೆಕ್ ಗಣೇಶ ದೇವಸ್ಥಾನ ಅಂತಾನೂ ಕರೀತಾರೆ. ಟೆಕ್ ಅಂತ ಯಾಕಂದ್ರೆ ಇದು IT ರಿಲೇಟೆಡ್. ಲೈಕ್ ಏನಾಯ್ತು ಅಂತಂದ್ರೆ, ಇದು ದೇವಸ್ಥಾನ ಏನಿದೆ ಸುಮಾರು 45 ವರ್ಷಗಳಷ್ಟು ಹಳೇ ದೇವಸ್ಥಾನ. ವೈ ಬಿಕಾಸ್ ಇದು ಸ್ಟಾರ್ಟಿಂಗ್ ದೇವಸ್ಥಾನ ಆದಾಗ ಇಲ್ಲಿರೋ ಹತ್ರದಲ್ಲಿರೋ ಎಲ್ಲ IT ವರ್ಕರ್ಸ್ ಗಳು ಬಂದು ಇಲ್ಲಿ ದೇವ್ರ ಹತ್ರ ಅವ್ರ ಜಾಬ್ ಆಗ್ಲಿ ಅಂತ ಕೇಳ್ಕೊಂಡಾಗ ಅವರ ಜಾಬ್ ಏನಿತ್ತು ಅದೆಲ್ಲ ಲೈಕ್ ಸಕ್ಸಸ್ ಆಯ್ತು. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಒಂದು ಹೊಸ ಹೆಸರು ಟೆಕ್ ಗಣಪತಿ ದೇವಸ್ಥಾನ ಅಂತ ಬಂತು. ಸೊ ಹಾಗಾಗಿ ಅವಾಗಿಂದ 45 ವರ್ಷ ಈ ಜರ್ನಿ, ಈ ದೇವಸ್ಥಾನ ಇಲ್ಲೇ ಇದೆ. ಸೊ ಇದು ಮೇನ್ ಎಂಟ್ರೆನ್ಸ್, ಇಲ್ಲಿಂದ ಒಳಗಡೆ ಹೋಗೋದು. ಅಂಡ್ 11:30ಗೆ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಆ ಕಡೆ ಒಂದು ಗೇಟ್ ಇದೆ, ಆ ಕಡೆಯಿಂದ ಹೋಗ್ಬೋದು. ಸೊ ಗೈಸ್, ಇದೇ ಇವತ್ತಿನ ಬ್ಲಾಗ್. ಹೇಗಿದೆ ದೇವಸ್ಥಾನ ಅಂತ ನೋಡೋಣ, ಬನ್ನಿ ಒಳಗಡೆ ಹೋಗೋಣ. ಸೊ ಗೈಸ್, ಜಸ್ಟ್ ಹೊರಟಿದ್ದೀನಿ. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ, ಬಟ್ ಮಳೆ ಬರೋ ಥರನೂ ಇದೆ. ಆ್ಯಂಡ್ ಸ್ವಲ್ಪ ಟ್ರಾಫಿಕ್ ಇದೆ. ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ ಇವಾಗ. ಇಲ್ಲಿ ತುಂಬ ಹೊತ್ತು, ಮೇ ಬಿ ಒಂದು 10 ಮಿನಿಟ್ಸು ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೆ ನಾನು, ಬಿಕಾಸ್ ಟ್ರಾಫಿಕ್ ಹೆವಿ ಆಗಿತ್ತು. 11:30ಗೆ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದರು, ಬಟ್ ಅಂದರೂ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿಟ್ಟರು ಒಳಗಡೆ. ಸೊ ಬೇಗ ಸ್ಲಿಪ್ಪರ್ಸ್ನ ನಾನು ಒಳಗಡೆ ಇಡೋಷ್ಟು ಟೈಮ್ ಇರಲಿಲ್ಲ. ಬೇಗ ಹೋಗ್ಬಿಟ್ಟು ಬೇಗ ಆಚೆ ಬನ್ನಿ ಅಂದರು. ಸೊ ಹಾಗಾಗಿ ಅಲ್ಲೇ ರೋಡಲ್ಲೇ ನಾನು ಸ್ಲಿಪ್ಪರ್ಸ್ ತೆಗೆದು ಬೇಗ ಹಾಗೆ ಒಳಗಡೆ ಓಡ್ಕೊಂಡು ಹೋದೆ. ಸೊ ಇದೇ ಎಂಟ್ರೆನ್ಸು. ಇದು ಪಕ್ಕದಲ್ಲಿ ಮೇನ್ ಎಂಟ್ರೆನ್ಸು, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಟೈಮ್ ಮುಗ್ದೋಗಿದೆ. ಸೊ ನಾವು ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಿಲ್ಲ. ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋದರೆ ಅಲ್ಲಿ ಫಸ್ಟ್ ಗಣೇಶನ ದೇವಸ್ಥಾನನ ಫಸ್ಟು ವಿಸಿಟ್ ಮಾಡಬೇಕು. ಈ ಕಡೆ ನೋಡಿ, ತುಂಬ ಹರಿಯಲ್ಲಿದ್ದೆ. ಸೊ ಹಾಗಾಗಿ ನಾನು ಹೆಲ್ಮೆಟ್ ಹಾಕಿದ್ದಕ್ಕೆ ಜುಮ್ಕಿ ತೆಗೆದಿಟ್ಟಿದ್ದೆ. ಸೊ ಜುಮ್ಕಿ ಹಾಕೋಕ್ಕೂ ನನಗೆ ಟೈಮ್ ಇರಲಿಲ್ಲ, ಹಾಗೆ ಹೋದೆ. ಆ್ಯಂಡ್ ಅಲ್ಲಿ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಸೊ ನಾನು ಕುಂಕುಮ ಹಚ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ಕೂದಲು ಸ್ವಲ್ಪ ಮೆಸಿ ಆಗಿದೆ, ಬಿಕಾಸ್ ಗಾಳಿಯಲ್ಲಿ ಹಾಗೆ ಬಂದಿದ್ದೀನಿ. ಸೊ ನೀಟಾಗಿ ಆಮೇಲೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ, ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ, ಒಳಗಡೆ ಲಿಂಗ ಎಲ್ಲನೂ ಇದೆ. ಫಸ್ಟ್ ಗಣೇಶ ದೇವಸ್ಥಾನ ಹೋಗ್ಬಿಟ್ಟು ಅದ್ರ ಹಿಂದ್ಗಡೆ ಇನ್ನೂ 3 ದೇವಸ್ಥಾನಗಳಿದೆ. ಹಿಂದೆ ನೋಡ್ಬೋದು ಹವನ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಒಂದು ಲೈಕ್ ಎಲ್ಲ ರೌಂಡ್ ಆದಮೇಲೆ ನಾನಲ್ಲಿ ಹೋಗಿ ಸ್ವಲ್ಪ ದೇವಸ್ಥಾನದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡೆ. ಆ್ಯಂಡ್ ನೋಡ್ಬೋದು ಇನ್ನೂ ಇವರೆಲ್ಲ ಮುಂಚೆ ಬಂದಿರೋರು, ಲೈಕ್ ನಮ್ಗಿಂತೂ ಮುಂಚೆ ಬಂದಿರೋರು. ನಾವು ಆದಮೇಲೆ ಯಾರಿಗೂ ಅಲೌ ಮಾಡಲಿಲ್ಲ. ಸೊ ಇದೇ ಗೈಸ್ ದೇವಸ್ಥಾನ. ಯಾರೆಲ್ಲ IT ವರ್ಕರ್, IT ಜಾಬ್ ಬೇಕು ಅಂತ ಅನ್ನೋರಿಗೆ ಅಥವಾ ಬೇರೆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಪರಿಹಾರ ಇಲ್ಲಿದೆ. ಸೊ ಗೈಸ್, ಎಲ್ಲ ಮುಗಿದ್ಮೇಲೆ ಇವಾಗ ಜುಮ್ಕಿ ಹಾಕೋತಾ ಇದ್ದೀನಿ, ಎಲ್ಲ ವ್ಲಾಗ್ ಎಲ್ಲ ಮಾಡಾದ್ಮೇಲೆ. ಬಿಕಾಸ್ 11:30ಗೆ ಕ್ಲೋಸು ಅಂತಂದರು. ನಾವು 11:30 ಕರೆಕ್ಟ್ ಬಂದಿದ್ದೀವಿ. ಸೊ ಹಾಗಾಗಿ ಜುಮ್ಕಿ ಹಾಕೊಳ್ಳೋಕೆ ಟೈಮ್ ಇರಲಿಲ್ಲ. ಅದು ಹೆಲ್ಮೆಟಲ್ಲಿ ಚುಸ್ತಾಯಿತ್ತು, ಅದಕ್ಕೆ ನಾನು ಜುಮ್ಕಿ ತೆಗೆದುಬಿಟ್ಟೆ. ಈ ಹೆಲ್ಮೆಟಲ್ಲಿ ಚುಸ್ತಾಯಿತ್ತು. ಈವನ್ ಇದು ಪಿನ್ನು ತಲೆಗೆ ಹಾಕೊಂಡಿದ್ದೆ, ಅದನ್ನು ತೆಗೆದುಬಿಟ್ಟು. ಸೊ ಗೈಸ್, ಇಲ್ಲಿ ಕೊಕೊನಟ್ನ ಮಾಡ್ತಾರೆ. ಈ ದೇವಾಲಯವನ್ನು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಎಂಬ ಹೆಸರಿನಲ್ಲಿ 1979ರಲ್ಲಿ ಸ್ಥಾಪಿಸಲಾಯಿತು. 1980ರಲ್ಲಿ ಗಣಪತಿ ಸೇವಾ ಸಮಿತಿ ಎಂದು ಹೆಸರಾಯಿತು. ಗೈಸ್, ಇದು ಯಾವ ಟ್ರೀ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಶ್ರೀ KRS ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಗಣೇಶ ದೇವಾಲಯವನ್ನು ಸ್ಥಾಪಿಸಲಾಯಿತು ಮತ್ತು ಹಲವು ಚಟುವಟಿಕೆಗಳನ್ನು ಪ್ರಾರಂಭಿಸಲಾಯಿತು. 1986ರಲ್ಲಿ ಶ್ರೀ S ವೀರಭದ್ರಪ್ಪರವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಮತ್ತು 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ದೇವಾಲಯವು ಗಮನಾರ್ಹ ಬೆಳವಣಿಗೆ ಕಂಡಿತು. ಹಲವಾರು ಅಭಿವೃದ್ಧಿ ಯೋಜನೆಗಳು ಮತ್ತು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಯಿತು. ಗೈಸ್, ಇದೇನು ಕಾಣಿಸ್ತದೆ, ಅಲ್ಲಿ ಪ್ರಸಾದ ಕೊಡ್ತಾರೆ.
ಆ್ಯಂಡ್ ಅಲ್ಲಿ ಡೀಟೇಲ್ಸ್ ಕೂಡ ಟೆಂಪಲ್ದು ಬರೆದಿದ್ದಾರೆ. ಇಲ್ಲಿ ಕುಡಿಯೋಕ್ಕೆ ನೀರು ಪ್ರೊವೈಡೆಡ್ ಮಾಡಿದ್ದಾರೆ, ಹ್ಯಾಂಡ್ ವಾಶ್ ಕೂಡ ಇದೆ, ಆ್ಯಂಡ್ ಪ್ರಸಾದ ಆದಮೇಲೆ ಡಸ್ಟ್ಬಿನ್ ಕೂಡ ಅಲ್ಲೇ ಬಿಸಾಡೋಕ್ಕೆ ಅಂತ ನೀಟಾಗಿ ಇಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಪ್ರಸಾದ ಖಾಲಿ ಆಗಿಬಿಟ್ಟಿದೆ ಬಿಕಾಸ್ ಸೊ ಗೈಸ್, ಇದು ಏನಿದೆ ಇಲ್ಲಿ ಹಿಂದೆ ಮುಚ್ಚಿರೋದು ರಥ ಇದೆ, ಆ್ಯಂಡ್ ಅಲ್ಲಿ ಅದನ್ನು ಕವರ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಬೆಂಗಳೂರಲ್ಲಿ ಕಂಟಿನ್ಯೂ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಹೋಗೋಣ ಬನ್ನಿ ಗೈಸ್. ಪ್ರಸಾದನೂ ಸಿಗಲಿಲ್ಲ ನಮಗೆ, ಯಾಕಂದರೆ ಔಟ್ ಆಫ್ ಟೈಮ್ದಾಗ ಬಂದಿದ್ದೀವಿ ನಾವು. ಬನ್ನಿ ಇವಾಗ ಹೊರಗಡೆ ಗೈಸ್, ಇಲ್ಲಿ ಕಾಲು ತೊಳ್ಕೊಳ್ಳೋಕ್ಕಿದೆ. ಯಾರೆಲ್ಲ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ, ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೀವಿ. ಟೆಂಪಲ್ ಟೈಮ್ ಕ್ಲೋಸಿಂಗ್ ಇರೋದ್ರಿಂದ ಯಾರ್ದು ಸ್ಲಿಪ್ಪರ್ಸ್ ಸದ್ಯಕ್ಕೆ ಇವಾಗ ಕಾಣಿಸ್ತಾ ಇಲ್ಲ. ಈವ್ನಿಂಗ್ ಮತ್ತೆ ಓಪನ್ ಆಗುತ್ತೆ. ಆ್ಯಂಡ್ ಇಷ್ಟು ದೊಡ್ಡದೇನು ಏರಿಯಾ ಇದೆ, ಇಲ್ಲೆಲ್ಲ ಟೂ ವೀಲರ್ಸ್ನ ನೀಟಾಗಿ ಶೋರೂಮಲ್ಲಿ ಹೆಂಗೆ ಪಾರ್ಕ್ ಮಾಡ್ತಾರೆ ಹಂಗೆ ಮಾಡಿದ್ದಾರೆ. ಇದು ಟೆಂಪಲ್ ಮುಂದ್ಗಡೆ ಇರೋ ವ್ಯೂ. ಸೊ ಇಲ್ಲಿ ಬರೆದಿದ್ದಾರೆ ಸ್ಲಿಪ್ಪರ್ಸ್ ಎಲ್ಲ ಟೆಂಪಲ್ ಮುಂದ್ಗಡೆ ಬಿಡಂಗಿಲ್ಲ ಅಂತ. ಇದು ರೋಡ್ ಸೈಡೇ ಬರುತ್ತೆ, ಸೆಕೆಂಡ್ ಅಡ್ಡ ರಸ್ತೆ ಅಂತ ಬರೆದಿದ್ದಾರೆ ನೋಡಿ. ಸೆಕೆಂಡ್ ಕ್ರಾಸಲ್ಲಿ ಕೋರಮಂಗಲದಲ್ಲಿ ನಿಮಗೆ ಈ ದೇವಸ್ಥಾನ ಕಾಣಿಸುತ್ತೆ. ಸೊ ಈ ಕಲರಲ್ಲಿದೆ, ಅಷ್ಟು ವೈಟ್ ಅಲ್ಲ, ಒಂಥರ ಗ್ರೇಯಲ್ಲಿ ಕಲರಲ್ಲಿ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನೀವು ಕೋರಮಂಗಲದಲ್ಲಿ ಇರ್ತಾ ಇದ್ದೀರಾ ಅಂತಂದರೆ ಈಸಿಯಾಗಿ ನೀವು ವಿಸಿಟ್ ಗೈಸ್, ಮಾಡ್ಬೋದು. ಇದು ಮಂತ್ರ. ಸೊ ಗೈಸ್, ಇದೆಲ್ಲ ಪವರ್ಫುಲ್ ಗಣಪತಿ ಮಂತ್ರಗಳೇನಿದೆ ಅದು ಇಲ್ಲಿ ಹಚ್ಚಿದರೆ ನೋಡ್ಬೋದು. ಶ್ರೀ ಪ್ರಸನ್ನ ಗಣಪತಿಯೇ ನಮಃ, ಶ್ರೀ ಪ್ರಸನ್ನ ಮಹೇಶ್ವರಾಯ ನಮಃ. ಸೊ ಗೈಸ್, ಇದು ಫುಲ್ ಟೆಂಪಲ್ ಹೆಸರು ಏನಿದೆ ಅದನ್ನು ಇಲ್ಲಿ ಟೆಂಪಲ್ ಹೋಗೋ ರಸ್ತೆ ಎಲ್ಲ ರೈಟ್ ಸೈಡಲ್ಲಿ ಫುಲ್ ದೊಡ್ಡದಾಗಿ ಬರೆದಿದ್ದಾರೆ ನೋಡ್ಬೋದು, ಬ್ಲ್ಯಾಕ್ ಮಾರ್ಬಲಲ್ಲಿ. ಆ್ಯಂಡ್ ಟೆಂಪಲ್ ಯಾವಾಗ ಸ್ಥಾಪನೆ ಆಯಿತು, ಯಾರ್ದು ಹೆಲ್ಪ್ ಇದೆ ಇದರಲ್ಲಿ ಅಂತ ಎಲ್ಲ ಡೀಟೇಲ್ಸ್ನ ಇಲ್ಲಿ. ಗೈಸ್, ಇಲ್ಲಿ ನನ್ನ ಹಿಂದೆ ಬೈಕ್ಸೇ ನಿಂತಿದೆ, ಇದೇ ಪಾರ್ಕಿಂಗ್ ಏರಿಯಾ. ಇಲ್ಲಿ ಎಲ್ಲ ಬೈಕ್ಸ್ಗಳೆಲ್ಲ ಈ ಥರ ಇಟ್ಟಿದ್ದಾರೆ. ಸೊ ಗೈಸ್, ನಿಮಗೂ ನನ್ನ ಟೆಂಪಲ್ ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ನೆಕ್ಸ್ಟ್ ದೇವಸ್ಥಾನಗಳಿಗೆ ನೀವು ಹೋಗಬೇಕು ಅಂತಿದ್ದೀರಾ, ಹೋಗಕ್ಕೆ ಆಗ್ತಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ದೇವಸ್ಥಾನಗಳನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.